ಅಂದು ಮಾಮನೆಯ ಆಕಳಗಳನ್ನ ಕಳ್ಳರು ಕದ್ದುಕೊಂಡು ಹೋದಾಗ ಮಾಮನೆಯ ಶರಣರು ಆಡಿಕೊಳ್ಳುವಾಗ ಕರುಣಾಮೂರ್ತಿ ಬಸವೇಶ್ವರ ಆಕಳ ಕಳ್ಳರು ಕಂಡೊಯ್ದರೆಂಬೋ ಬೊಬ್ಬೆ ಹಿಡಿದರೆಂಬೋ ಆಡಿಕೊಳ್ಳದರೆಂಬೋ ಅಲ್ಲಿಯೂ ಉಂಡರೆ ಸಂಘ ಇಲ್ಲಿಯೂ ಉಂಡರೆ ಸಂಘ ಕೂಡಲ ಸಂಗಮ ದೇವ ಏಕೋ ಭಾವ. ಇದು ವಿಶಾಲವಾದ ಹೃದಯ. ಅಂದು ಕಳ್ಳರು ಆಕಳಗಳನ್ನ ಕದ್ದೋದಾಗ ಆಕಳ ಕರುಗಳನ್ನ ತಾಯಿಗಳ ಕಡೆ ಬಿಟ್ಟು ಬನ್ನಿ ಎಂದು ಆದೇಶವಿತ್ತು. ಆದೇಶಕ್ಕೆ ತಕ್ಕ ಕಾರ್ಯಗತವಾಗುವುದನ್ನು ಕಂಡೆ. ಅದ್ವೈತವ ನುಡಿದು ಅಹಂಕಾರಿಯಾದೆ, ಬ್ರಹ್ಮವ ನುಡಿದು ಭ್ರಮಿತನಾದೆ, ಶೂನ್ಯವ ನುಡಿದು ಸುಖ ದುಃಖಕ್ಕೆ ಒಳಗಾದೆ. ಸಂಗಣ ಬಸವಣ್ಣ ನಿಮ್ಮ ಪಾವನ ಸಾನ್ನಿಧ್ಯದಲ್ಲಿ ನಾನೊಬ್ಬನೇ ಸದ್ಭಕ್ತ ಗುಹೇಶ್ವರ. ಕಾಣಲಿಲ್ಲ ಇಡೀ ಅಖಂಡ ಭಾರತವನ್ನ ಸುತ್ತಿ ಸುಳಿದು ಬಂದೆ. ಬಸವೇಶನಂತ ಕರುಣಾಮೂರ್ತಿ, ಬಸವೇಶನಂತ ಸ್ವಧರ್ಮಿ, ಬಸವೇಶನಂತ ದಯಾಪರೆ ಎಲ್ಲೂ ಕಾಣಲಿಲ್ಲ. ಅನೇಕ ಆಗಮಿಕರನ್ನ ಕಂಡೆ, ಪುರೋಹಿತ ಶಾಹಿಗಳನ್ನ ಕಂಡೆ, ಉಪನಿಷತ್ತ ಪಂಡಿತರನ್ನು ಕಂಡೆ, ಬುದ್ಧಿಜೀವಿಗಳನ್ನ ಕಂಡೆ. ಅವರೆಲ್ಲ ನುಡಿಯಲ್ಲಿ ಜಾಣರು, ನುಡಿಯಲ್ಲಿ ಅಧಿಕರನ್ನು ಕಂಡುಕೊಂಡೆ, ನಡಿಯಲ್ಲಿ ಬಾರರು. ಬಸವೇಶ ಹೇಳಿದಂತೆ ಸಿರಿಯಾದರೇನು ಶಿವಭಕ್ತ ಇಲ್ಲನಕ್ಕ, ಸಿರಿಯಾದರೇನು ಶಿವಭಕ್ತ ಇಲ್ಲನಕ್ಕ, ಕುಲವಿದ್ದರೇನು ಹಾವು ಮೆಕ್ಕಿಯ ಕಾಯಿ, ಕುಲವಿದ್ದರೇನು ಹಾವು ಮೆಕ್ಕಿಯ ಕಾಯಿ. ಗುಣವಿಲ್ಲದ ರೂಪ ಎಷ್ಟಿದ್ದರೇನು, ಬಚ್ಚಲ ನೀರು ತಿಳಿಯಿದ್ದಲ್ಲಿ ಫಲವೇನು. ಇಂಥ ಅವಗುಣಗಳ ಮೆಚ್ಚ ನಮ್ಮ ಕೂಡಲ ಸಂಗಮ ಎಂಬಂತೆ ನುಡಿಯಲ್ಲಿ ಅಧಿಕರು ನಡಿಯೊಳಗೆ ನಡೆಯದಿದ್ದರೇನು ಪ್ರಯೋಜನ. ಅಂದು ಕಳ್ಳರು ಪರಿವರ್ತನೆ ಆಗಿ ತಮ್ಮ ಕಾಠಿಣ್ಯವನ್ನ ಕಳೆದುಕೊಂಡು ಬಸವೇಶನ ಪಾದಕ್ಕೆ ಬಿದ್ದು ಶರಣರಾಗಿ ಬದುಕುತ್ತರನ್ನ ಕಂಡೆ. ಆ ಅಗಣಿತ ಘಟನಾವಳಿಯ ಕಂಡು ಶೈವ ಕುಲದ ಚಕ್ರವರ್ತಿ ಎಂದು ಬಿರುದು ಪಡೆದ ಚನ್ನಂಗ ಮಠದ ರೇವಣ ಸಿದ್ಧರು ಕೂಡ ಆ ಜಂಗಮ ಜ್ಯೋತಿಗೆ ತಲೆಬಾಗುವುದನ್ನು ಕಂಡೆ. ಆ ಅಘಟಿತ ಮಾನವ ನಿರ್ಮಿತ ವರ್ಣ ಸಂಕುಲಿಯನ್ನು ಒಡೆದು ಜಾತಿ ಒಂದೇ ಎಂದು ಒತ್ತಿ ಎತ್ತಿ ಸಾರಿದ ಗುರುವಿತ್ತ ಬಸವೇಶ. ಈ ಒಂದು ಅಖಂಡವಾದ ವಿಶ್ವಕ್ಕೆ ನಿನ್ನ ಮುಕ್ತಿ ಒಂದೇ, ನಿನ್ನ ಚಿರಶಾಂತಿ ಬೇಕಾಗಿದೆ. ಇನ್ನೊಮ್ಮೆ ನಾನು ಬಸವ ನಿಮ್ಮ ತತ್ವಗಳನ್ನು ಹೊತ್ತುಕೊಂಡು, ನಿಮ್ಮ ಜ್ಯೋತಿಯನ್ನು ಹೊತ್ತುಕೊಂಡು ಇಡೀ ಅಖಂಡ ಭಾರತವನ್ನ ಸುತ್ತಬೇಕಾಗಿದೆ. ನಾನು ವಿರಕ್ತನಾದರೆ ಬಸವೇಶ ಸತಿಯ ಕಂಡ ವ್ರತ ಪರಮ ವಿರಕ್ತ ನೀನು ನಮ್ಮ ಗುಹೇಶ್ವರ ಲಿಂಗದಲ್ಲಿ ಬ ಎಂದರೆ ನನ್ನ ಹುಟ್ಟು ಸಾವುಗಳ, ಸ ಎಂದರೆ ಸರ್ವಜ್ಞಾನಿ, ವ ಎಂದರೆ ಸತ್ತ ಆತ್ಮ ಚೈತನ್ಯವಂತದಾಗೋದು. ಅಂತೆ
ಬ ಎಂಬಲ್ಲಿ ಎನ್ನ ಭವ ಹರಿಯಿತು, ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ಓ ಎಂಬಲ್ಲಿ ವಚನುಡಿಸುವುದೇ ಆತ್ಮ ಚೈತನ್ಯ ಕಾದೆನು. ಇಂತಿ ಬಸವಾಕ್ಷತ್ರಯಗಳನ್ನ ನನ್ನ ಒಳಗೂ ಹೊರಗೂ ಬೆಳಗುವುದ ಕಂಡು ಭೇದವನ್ನು ಮರೆತು ನಾನು ಬಸವ 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 ಅನ್ನುತ್ತಿದ್ದೆನು. ಗುಹೇಶ್ವರ ಗುಹೇಶ್ವರ.